ಇಂಥ ಪುಸ್ತಕಗಳನ್ನು ಇಂಥ ಲೇಖನಗಳನ್ನು ಬರೆಯುವ ಧೈರ್ಯನೂ ಇದೆ, ಮತ್ತು ಇದನ್ನು ಪ್ರಿಂಟ್ ಮಾಡೋದು ಧೈರ್ಯ ಕೂಡ ಇದೆ, ಮತ್ತು ಇಲ್ಲೆಲ್ಲ ನಾವೆಲ್ಲ ಸೇರಿ ಓಪನ್ ಆಗಿ ಬಹಿರಂಗವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡೋ ಧೈರ್ಯನೂ ಇನ್ನೂ ನಮ್ಮ ಸಮಾಜದಲ್ಲಿದೆ. ಅದು ಸಂತೋಷ ಇದೆ. ಕರಾವಳಿ ಪ್ರದೇಶ ಪ್ರಾಬಬ್ಲಿ ಹ್ಯಾಸ್ ಇಮ್ಮೆನ್ಸ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಪೊಟೆನ್ಷಿಯಲ್. ಇದೇನು ನಾವು ರಕ್ತ ಕಣ್ಣೀರು ನಾವು ನೋಡ್ತಾ ಇದ್ದೀವಲ್ಲ, ಅದರಿಂದನೇ ಜನ ಬಂಡವಾಳ ಹಾಕಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಧರ್ಮಗುರುಗಳು, ಕೆಲವು ಧರ್ಮಗುರುಗಳು, ಕೆಲವು ರಾಜಕಾರಣಿಗಳು ಈ ನಮ್ಮ ಗ್ರಂಥಗಳೇನಿದೆ ಅವ್ರದ್ದಾದಂಥ ಒಂದು ಇಂಟರ್ಪ್ರಿಟೇಷನ್ ತರ್ತಾ ಇದ್ದಾರೆ. BJP-ಯವರು ನನಗೆ ಕಾನ್ವೆಂಟ್ ದಲಿತ ಅಂತಾರೆ ಸರ್, ಅವ್ರಿಗೆ ಗೊತ್ತಿಲ್ಲ. ತೇಜಸ್ವಿ ಸೂರ್ಯ ಇಸ್ ಆ್ಯಕ್ಚುಲಿ ಅ ಕಾನ್ವೆಂಟ್ ಫೆಲೋ. ನಾನು ಮಠದಲ್ಲಿ ಓದ್ದವನು. ಧರ್ಮದ ನಶ ಏನು ಕೊಡ್ತಾ ಇದ್ದಾರಲ್ಲ, ನಶೆ ಏನು ಕೊಡ್ತಾ ಇದ್ದಾರಲ್ಲ ರಾಜಕಾರಣಿಗಳು ಮತ್ತು ಕೆಲವು ಧರ್ಮಗುರುಗಳು, ಇದು ನಿಲ್ಲಬೇಕು. ದ್ವೇಷ ಸಾಧಿಸಬೇಕು ಅಂತ ಎಲ್ಲೂ ಬರೆದಿಲ್ಲ. ನನ್ನ ತಿಳುವಳಿಕೆ ಬರುತ್ತೆ, ನನಗೆ ತಿಳಿದಷ್ಟು ಯಾವ ಗ್ರಂಥದಲ್ಲೂ ಇಲ್ಲ. ಈಗ ರಂಜಾನ್ ಇರ್ಬೋದು ಅಥವಾ ಗಣೇಶ ಹಬ್ಬ ಇರ್ಬೋದು, ರಾಮನವಮಿ ಇರ್ಬೋದು, ಎಷ್ಟು ಟೈಟ್ ಸೆಕ್ಯೂರಿಟಿನಲ್ಲಿ ಸೆಲೆಬ್ರೇಷನ್ಸ್ ಆಗ್ತದೆ. ಮುಂಚೆ ಈಗ ಇರ್ತಾ ಇತ್ತು, ಬೇರೆ ದರ್ಗಾದ ಮುಂದೆ ಇರಲಿಲ್ಲ ಅಂದ್ರೂ ಕೂಡ ಆ ದರ್ಗಾದ ಮುಂದೆನೇ ಹೋಗಬೇಕು ಅಂತಾರೆ. ಪ್ರಚೋದನಕಾರಿ DJ ಹಾಕ್ತಾರೆ. ಆಮೇಲೆ ಇದು ನೀವು ಹೇಳ್ದಂಗೆ ಸರ್ ದಿನೇಶ್ ಸಾಹೇಬ್ರೆ, ಬರೀ ಒಂದೇ ಧರ್ಮಕ್ಕೆ ಸೀಮಿತ ಇಲ್ಲ. ರಂಜಾನ್ ಟೈಮ್ನಲ್ಲೂ ಇವರು ಹಾಗೆ ಮಾಡೋದು. ಇಡೀ ವಿಶ್ವದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತನಾಡ್ತಾ ಇದ್ದೇವೆ ನಾವು. ಔರಂಗಜೇಬಿನ ಸಮಾಧಿ ಬಗ್ಗೆ ಮಾತನಾಡ್ತಾ ಇದ್ದೀವಿ. 200 ವರ್ಷದಿಂದ ನಾಗ್ಪುರ್ನಲ್ಲಿದೆ ಅಂತೆ, ಅದು ಕಿತ್ತು ಬಿಸಾಕ್ಬೇಕಂತೆ. ಆದರೆ ಇವತ್ತು ನನಗೆ ಸಂತೋಷ ಏನಪ್ಪ ಅಂದರೆ, ಇಂಥ ಪುಸ್ತಕಗಳನ್ನು ಇಂಥ ಲೇಖನಗಳನ್ನು ಬರೆಯುವ ಧೈರ್ಯನೂ ಇದೆ, ಮತ್ತು ಇದನ್ನು ಪ್ರಿಂಟ್ ಮಾಡೋದು ಧೈರ್ಯ ಕೂಡ ಇದೆ, ಮತ್ತು ಇಲ್ಲೆಲ್ಲ ನಾವೆಲ್ಲ ಸೇರಿ ಓಪನ್ ಆಗಿ ಬಹಿರಂಗವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡೋ ಧೈರ್ಯನೂ ಇನ್ನೂ ನಮ್ಮ ಸಮಾಜದಲ್ಲಿದೆ. ಅದು ಸಂತೋಷ ಇದೆ. ಆಮೇಲೆ ಶಿಕ್ಷಾದವರು ನನಗೆ ಕಳೆದ 8 ವರ್ಷದಿಂದ ಪರಿಚಯ ನನಗೆ. ಅವರು ನೀವು ಲೇಖಕರಂತ ನನಗೆ ಗೊತ್ತಾಗಿದ್ದು ಇತ್ತೀಚೆಗೆ. ಇದ್ರೆ ನಾನು ಪತ್ರಕರ್ತರಾಗೆ ನಾವು ನೋಡ್ತಾ ಇದ್ದೆ ತಮಗೆ. ಇದು ಯಾಕೆ ನನಗೆ ಇಲ್ಲಿ ಬರಬೇಕು ಅನಿಸ್ತು ಅಂದರೆ, ಒಂದು ಅಫ್ಕೋರ್ಸ್ ದ ಟಾಪಿಕ್. ಇನ್ನೂ ಒಂದು ಏನಂದರೆ, ನಾನು ಒಂದು ಕಾರ್ಯಕ್ರಮವನ್ನು ನನ್ನ ಇಲಾಖೆಯಲ್ಲಿ ಮಾಡ್ತಾ ಇದ್ದೀನಿ, ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ ಅಂತ. ITBTನಲ್ಲಿ ಹಿಂದಿನ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದೆ. ಅದರ ಉದ್ದೇಶ ಏನಪ್ಪ ಅಂದರೆ, ಬೆಂಗಳೂರು ಕಾಂಟ್ರಿಬ್ಯೂಟ್ಸ್ ಕ್ಲೋಸ್ ಟು ಅರೌಂಡ್ 40% ಆಫ್ ದ ಸ್ಟೇಟ್ಸ್ GDP. 40% GDP ಸ್ಟೇಟ್ದು ಬೆಂಗಳೂರಿಂದ ಬರುತ್ತೆ. ದ ನೆಕ್ಸ್ಟ್ ಕ್ಲೋಸೆಸ್ಟ್ ಡಿಸ್ಟ್ರಿಕ್ಟ್ ಯಾವ್ದು ಬರುತ್ತೆ ಅಂದರೆ ನಿಮ್ಮ ದಕ್ಷಿಣ ಕನ್ನಡ, 5.4%. ವ್ಯತ್ಯಾಸ ನೋಡಿ, 40%ಅಲ್ಲಿ 5.4%. ಆಗ ನಾನು ನಮ್ಮ ಎಕನಾಮಿಕ್ ಸರ್ವೆ ರಿಪೋರ್ಟು ಅವೆಲ್ಲ ಕೂಡ ನಾನು ಸ್ವಲ್ಪ ಅಧ್ಯಯನ ಮಾಡಬೇಕಾದಾಗ ನನಗೆ ನೋವು ಏನಾಯಿತು ಅಂದರೆ, ಕರಾವಳಿ ಪ್ರದೇಶ ಪ್ರಾಬಬ್ಲಿ ಹ್ಯಾಸ್ ಇಮ್ಮೆನ್ಸ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಪೊಟೆನ್ಷಿಯಲ್. ಆದರೆ ಈ ಕೋಮಗಲಭೆಗಳಲ್ಲಿ, ಈ ರಿಲಿಜಿಯಸ್ ನರೇಟಿವ್ನಲ್ಲಿ ನಮ್ಮ ಭಾಗದ ಆರ್ಥಿಕವಾಗಿ ನಾವು ಏನು ಸಾಧಿಸ್ಬೋದು ಅದಕ್ಕೆ ಹಿನ್ನಡೆ ಆಗ್ತಾ ಇದೆ. ದ ಎಕನಾಮಿಕ್ ಪೊಟೆನ್ಷಿಯಲ್ ಆಫ್ ದ ಎಂಟೈರ್ ರೀಜನ್ ಈಸ್ ಲಾಸ್ಟ್ ಔಟ್. ಇದು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಇದರಿಂದನೇ ಇದೇನು ನಾವು ರಕ್ತ ಕಣ್ಣೀರು ನಾವು ನೋಡ್ತಾ ಇದ್ದೀವಲ್ಲ, ಅದರಿಂದನೇ ಜನ ಬಂಡವಾಳ ಹಾಕಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನಾನು ಹಲವಾರು ಬಾರಿ ನಾನು ಹೇಳಿದಂಗೆ ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ ಇದೇನಪ್ಪ ಅಂದರೆ, ಪ್ರತಿ ಡಿಸ್ಟ್ರಿಕ್ಟ್ನಲ್ಲಿ ನಾವು ಯಾವ ರೀತಿ ಸ್ಟೇಟ್ GDPಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಒಂದು ಪ್ರಯೋಗ ಮಾಡ್ತಾ ಇದ್ದೀವಿ. ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ನಾವು ಹೋಗಿ ಬಂಡವಾಳ ಹಾಕಬೇಕು ಅಂತ ನಾವು ಕೇಳ್ಕೊಂಡಾಗ ಜನ, ಇಲ್ಲ ಸರ್ ಅಲ್ಲಿ ಜನರು ಮಾತ್ರ ಭಾಳ ಚೆನ್ನಾಗಿದ್ದಾರೆ, ಬುದ್ಧಿವಂತರಿದ್ದಾರೆ, ಪ್ರಬುದ್ಧರಿದ್ದಾರೆ, ಆದರೆ ಬಂಡವಾಳ ಹಾಕಿ ಅಂದ ತಕ್ಷಣ ಸ್ವಲ್ಪ ಯೋಚನೆ ಮಾಡ್ತಾರೆ. ಅಲ್ಲಿನ ಮಾನವ ಸಂಪನ್ಮೂಲ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ. ನಾನು ಯಾವಾಗ IT ಕಂಪನಿಗೆ ಹೇಳ್ತೀನಿ, ಸರ್ ನೀವು ಅಲ್ಲಿ ಇನ್ವೆಸ್ಟ್ ಮಾಡಿ ಅಥವಾ ಅಲ್ಲಿ ಹೋಗಬೇಕು ಅಂತ ಹೇಳಿದಾಗ, ಆಲ್ ದಟ್ ಈಸ್ ಫೈನ್ ಪ್ರಿಯಾಂಕ್, ಐ ಆಮ್ ರೆಡಿ ಟು ಇನ್ವೆಸ್ಟ್, ಬಟ್ ಟುಮಾರೋ when my employee
or employees wear jeans and go to a lounge, wear jeans and go to any of the restaurants, will you assure me their security ಅಂತ. ಅಂದರೆ ಯಾವ ಮಟ್ಟಿಗೆ ಜನ ಯೋಚನೆ ಮಾಡ್ತಾ ಇದ್ದಾರೆ ನೋಡಿ. ನಮಗೆ ಬೇಕಾಗಿರೋದೇನು? ಆರ್ಥಿಕ ಹಾಗೂ ಸಾಮಾಜಿಕ ಸಮಾನತೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂದರೆ ಆ ವಾತಾವರಣ ಕೂಡ ಇರಬೇಕು ಅಲ್ಲ. ನಾವು ಸಂವಿಧಾನದ ಪೀಠಿಕೆಯನ್ನು ಬೋಧನೆ ಅಂತೂ ನಾವು ಮಾಡ್ತಾ ಇರ್ತೀವಿ ದಿನ, ಆದರೆ ಅದು ನಿಜವಾಗ್ಲೂ ಅನುಷ್ಠಾನಕ್ಕೆ ತರ್ತಾ ಇದ್ದೀವ ನಾವು? ಬಹುಶಃ ಅಮೀನ್ ಮಟ್ಟು ಅವ್ರು ಹೇಳ್ದಂಗೆ ಬುದ್ಧ ಅವರು ಹೇಳಿದ್ದನ್ನು ನಾವು ಪಾಲನೆ ಮಾಡಿದರೆ ಬಸವಣ್ಣವರ ಅಗತ್ಯ ಇರಲಿಲ್ಲ. ಬಸವಣ್ಣನವರ ಏನು ಅವರ ವಚನಗಳನ್ನು ಅನುಷ್ಠಾನಕ್ಕೆ ತಂದಿದ್ರೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನನೇ ಬೇಕಾಗಿರಲಿಲ್ಲ. ಅಥವಾ ಸಂವಿಧಾನವನ್ನು ನಾವು ಅಕ್ಷರಶಃ ಅನುಷ್ಠಾನಕ್ಕೆ ತಂದಿದ್ದರೆ ಇವೆಲ್ಲ ಗೊಂದಲನೇ ಆಗ್ತಾ ಇದೆ. ನಾವು ರಾಜಕಾರಣಿಗಳಿರ್ಬೋದು, ಧರ್ಮಗುರುಗಳಿರ್ಬೋದು, ಭಾಳ ಜವಾಬ್ದಾರಿಯಿಂದ ಮಾತನಾಡಬೇಕು. ಒಂದು 4 ಜನ ನಮ್ಮ ಮಾತು ಕೇಳ್ತಾ ಇದ್ದಾರೆ ಅಂದ ತಕ್ಷಣವೇ ನಾವು ನಮ್ಮ ಮನಸ್ಸಿಗೆ ಬಂದಂಗೆ ನಾವು ಮಾತಾಡೋದಲ್ಲ. ಪ್ರಬುದ್ಧತೆಯಿಂದ ವಿಚಾರಗಳನ್ನು ಆಳವಾಗಿ ತಿಳ್ಕೊಂಡು ನಾಲ್ಗೆ ಮೇಲೆ ಹಿಡಿತಾ ಇಟ್ಕೊಂಡು ನಾವು ಮಾತನಾಡಿದ್ರೆ ಒಳ್ಳೆಯದು. ಒಂದೊಂದು ಸರಿ ಯಾಕಂದರೆ ನಮಗೆ ಸರಿನೋ ತಪ್ಪೋ ನಮಗೆ ಜನರ ಮೇಲೆ ಪ್ರಭಾವ ಬೀರೋ ಕೆಪಾಸಿಟಿ ಇದೆ. ಅದು ಕಿಶೋರ್ ಅವರಿರ್ಬೋದು, ನಾನಿರ್ಬೋದು, ಅಮೀನ್ ಮಟ್ಟು ಅವರಿರ್ಬೋದು. ವಿ ಹ್ಯಾವ್ ದ ಪವರ್ ಟು ಇನ್ಫ್ಲೂಯೆನ್ಸ್ ಪೀಪಲ್. ಸೊ ಎಲ್ಲಿ ತನಕ ಧರ್ಮಗುರುಗಳು, ರಾಜಕಾರಣಿಗಳು ನಾವು ಪ್ರಬುದ್ಧತೆಯಿಂದ ನಾವು ಮಾತನಾಡೋದಿಲ್ವೋ ಅಲ್ಲಿ ತನಕ ಈ ಸಮಾಜದಲ್ಲಿ ನಾವು ಸೌಹಾರ್ದತೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ನಮ್ಮ ನಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಮಾತನಾಡ್ತೀನಿ. ನಾನು ಯಾವ ಪೊಲಿಟಿಷಿಯನ್ ಅಂತೇಳಿ ಸಮಸ್ಯೆ ಏನು ಬರ್ತಾ ಇರೋದಂದರೆ ಕೆಲವು ಧರ್ಮಗುರುಗಳು, ಕೆಲವು ರಾಜಕಾರಣಿಗಳು ಈ ನಮ್ಮ ಗ್ರಂಥಗಳೇನಿದೆ ಅವ್ರದ್ದಾದಂಥ ಒಂದು ಇಂಟರ್ಪ್ರಿಟೇಷನ್ ತರ್ತಾ ಇದ್ದಾರೆ. ಯಾಕಂದರೆ ನಮಗಂತೂ ಓದೋಕ್ಕೆ ಟೈಮ್ ಇಲ್ಲ. ರಾಮಾಯಣ ವಾಲ್ಮೀಕಿ ರಾಮಾಯಣನೇ ಬೇರೆ, ಇವಾಗ ಆಗ್ತಾ ಇರೋ ರಾಮಾಯಣನೇ ಬೇರೆ. ನಮಗೆ ಓದೋಕ್ಕೆ ಟೈಮ್ ಇಲ್ಲ. ಸೊ ಯಾರು ನಮ್ಮ ಗುರುಗಳು ಯಾರು ಹೇಳ್ತಾರೆ, ಧರ್ಮಗುರುಗಳು ಯಾರು ಹೇಳ್ತಾರೆ, ಮಠಾಧೀಶ್ವರಗಳು ಯಾರು ಹೇಳ್ತಾರೆ ಅದನ್ನೇ ನಾವು ಕೇಳಬೇಕು. ಆ ಪ್ರವಚನದಲ್ಲಿ ಏನು ಹೇಳ್ತಾರೆ ಅದನ್ನು ನಾವು ನಂಬ್ತೀವಿ. ಆದರೆ ಯಾವ ಧರ್ಮದಲ್ಲೂ ಕೂಡ ದ್ವೇಷ ಸಾಧಿಸಬೇಕು ಅಂತ ಎಲ್ಲೂ ಬರೆದಿಲ್ಲ. ನನ್ನ ತಿಳುವಳಿಕೆ ಬಗ್ಗೆ ನನಗೆ ತಿಳಿದಷ್ಟು ಯಾವ ಗ್ರಂಥದಲ್ಲೂ ಇಲ್ಲ, ಯಾವ ಧರ್ಮದಲ್ಲೂ ಇಲ್ಲ. ಈ ಜಾತಿ ವ್ಯವಸ್ಥೆ ಏನಿದೆ ಇದು ನಾವು ಮಾಡ್ಕೊಂಡಿರೋದು. ಯಾವುದರಲ್ಲೂ ಇಲ್ಲ. ಮನುಷ್ಯನ ಅನುಕೂಲಕ್ಕೋಸ್ಕರ ಅದನ್ನು ದೇವರು ಹೇಳಿದಾರೆ ಅಂತ ಹೇಳೋದು ಬೇರೆ. ನಾವು ಮೇಲಿಂದ ಬಂದಿದೆ, ಹಿಂದೆಯಿಂದ ಬಂದಿದೆ ಅಂತ. ಆದ್ದರಿಂದ ಈ ಧರ್ಮದ ನಶೆ ಏನು ಕೊಡ್ತಾ ಇದ್ದಾರಲ್ಲ ರಾಜಕಾರಣಿಗಳು ಮತ್ತು ಕೆಲವು ಧರ್ಮಗುರುಗಳು, ಇದು ನಿಲ್ಲಬೇಕು. ಅದು ನಾವು ನಿಲ್ಲಿಸಬೇಕು ಅಂದರೆ ನಾವು ಜಾಗೃತರಾಗಬೇಕು, ನಾವು ಪ್ರಬುದ್ಧರಾಗಬೇಕು. ಎಲ್ಲಿ ತನಕ ನಾವು ಪ್ರಶ್ನೆ ಮಾಡೋದಿಲ್ಲ ಅಥವಾ ನಾವು ಜಾಗೃತರಾಗೋದಿಲ್ಲ ಅಲ್ಲಿ ತನಕ ಇಂಥವ್ರದ್ದೇ ಏನು ದಂಧೆ ನಡೀತದೆ. ನಾನು ನಿಮ್ಮ ಅದಮಾರ್ ಮಟ್ಟಿದೆ ಅಲ್ಲ, ನಿಮ್ಮ ಭಾಗದಲ್ಲಿ ಉಡುಪಿ ಅದಮಾರ್ ಮಟ್ಟಿನ ಸ್ಕೂಲಲ್ಲಿ ಓದ್ದವನು ನಾನು. ಸುಮ್ಮನೆ ನಾವು ಸ್ವಲ್ಪ ಮಾತಾಡ್ತಾ ಹೇಳ್ಬಿಟ್ಟು BJP ಅವರು ನನಗೆ ಕಾನ್ವೆಂಟ್ ದಲಿತ ಅಂತಾರೆ ಸರ್. ಅವ್ರಿಗೆ ಗೊತ್ತಿಲ್ಲ, ತೇಜಸ್ವಿ ಸೂರ್ಯ ಇಸ್ ಆ್ಯಕ್ಚುಲಿ ಅ ಕಾನ್ವೆಂಟ್ ಫೆಲೋ. ನಾನು ಮಠದಲ್ಲಿ ಓದ್ದವನು. ನಾವು ಗಣೇಶ ಹಬ್ಬ ಮಾಡಿದಾಗ ನಮ್ಮ ಹಿಂದೂ ಸ್ನೇಹಿತರು, ಮುಸ್ಲಿಂ ಸ್ನೇಹಿತರು ಎಲ್ಲರೂ ಕೂಡ ಅಲ್ಲೇ ಪ್ರಸಾದ ಮಾಡ್ತಾ ಇದ್ವಿ, ಅಲ್ಲೇ ಹಂಚ್ತಾ ಇದ್ವಿ. ಅವಾಗ ನಮಗೇನು ಇರಲಿಲ್ಲ. ಅನ್ಫಾರ್ಚುನೇಟ್ಲಿ ದಟ್ ಈಸ್ ನಾಟ್ ದ ಸಿಚುವೇಶನ್ ನಾವು. ಈಗ ನೋಡಿ, ಈಗ ರಂಜಾನ್ ಇರ್ಬೋದು ಅಥವಾ ಗಣೇಶ ಹಬ್ಬ ಇರ್ಬೋದು, ರಾಮನವಮಿ ಇರ್ಬೋದು, ಎಷ್ಟು ಟೈಟ್ ಸೆಕ್ಯೂರಿಟಿನಲ್ಲಿ ಸೆಲೆಬ್ರೇಷನ್ಸ್ ಆಗ್ತದೆ. ಮುಂಚೆ ಈಗ ಇರ್ತಾ ತಾವೇ ಹೇಳಿ 20 ವರ್ಷದ ಹಿಂದೆ 30 ವರ್ಷದ ಹಿಂದೆ ರಾಮನವಮಿ ಮಾಡಬೇಕಂದ್ರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಪ್ಪ. ನಮ್ಮ ಕಲಬುರಗಿನಲ್ಲಿ ಆ ರಾಮನವಮಿ ಪ್ರೊಸೆಷನ್ ಯಾವಾಗಲೂ ಕೂಡ ದರ್ಗದ ಮುಂದೆನೇ ಹೋಗ್ತಿತ್ತು. ಯಾವಾಗಲೂ ದರ್ಗಾದವರು ಅವರಿಗೆ ಏನು ಪಾನ್ಕ ಅಥವಾ ಏನಾದರೂ ಕೊಡ್ತಾಯಿದ್ರು. ಇತ್ತೀಚೆಗೆ ದರ್ಗಾಗಳನ್ನು ನೀವು ಕವರ್ ಮಾಡಬೇಕಾಗಿದೆ. ಅದೇ ರೂಟಲ್ಲಿ ಹೋಗಬೇಕು ಅಂತಾರೆ ಎಲ್ಲರೂ. ಆ ರೂಟು ಬೇರೆ ದರ್ಗಾದ ಮುಂದೆ ಇರಲಿಲ್ಲ ಅಂದ್ರೂ ಕೂಡ ಆ ದರ್ಗದ ಮುಂದೆನೇ ಹೋಗಬೇಕು ಅಂತಾರೆ. ಪ್ರಚೋದನೆಕಾರಿ DJ ಹಾಕ್ತಾರೆ. ಆಮೇಲೆ ಇದು ನೀವು ಹೇಳ್ದಂಗೆ ಸರ್ ದಿನೇಶ್ ಸಾಹೇಬ್ರೆ, ಬರೀ ಒಂದೇ ಧರ್ಮಕ್ಕೆ ಸೀಮಿತ ಇಲ್ಲ.
ರಂಜಾನ್ ಟೈಮ್ನಲ್ಲೂ ಇವರು ಹಾಗೆ ಮಾಡೋದು. ಹೇಗೆ ಆಯಿತು, ಯಾಕೆ ಆಯಿತು ಅಂತ ನಾವು ಆತ್ಮವಿಮರ್ಶನೆ ಮಾಡ್ಕೋಬೇಕಾಗಿದೆ ಇವತ್ತು. ಇದು ಯಾಕಂದರೆ ನೋಡಿ, ನಾವು ಪ್ರಬುದ್ಧರಾಗಿಲ್ಲ ಅಂದರೆ ನಮ್ಮ ಸಮಾಜದಲ್ಲಿ ಸಮೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ. ನನಗೆ ಆಶ್ಚರ್ಯ ಆಗುತ್ತೆ, ನಾವು ಹೆಡ್ಲೈನ್ಗಳು ನೋಡ್ತಾ ಇದ್ದಾಗ ಇಡೀ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತನಾಡ್ತಾ ಇದ್ದೇವೆ, ನಾವು ಔರಂಗಜೇಬಿನ ಸಮಾಧಿ ಬಗ್ಗೆ ಮಾತನಾಡ್ತಾ ಇದ್ದೀವಿ. 200 ವರ್ಷದಿಂದ ನಾಗ್ಪುರ್ನಲ್ಲಿದೆ ಅಂತೆ, ಅದು ಕಿತ್ತು ಬಿಸಾಕ್ಬೇಕಂತೆ. ಮಾಡಿದವ್ನು ಮಾಡಿ ಹೋದ, ಸತ್ತು ಹೋದ, ಸಮಾಧಿ ಇದೆ, 200-300 ವರ್ಷದಿಂದ ನಡೀತಾನೇ ಇದೆ. ಈಗ ಜ್ಞಾನೋದಯ ಆಯ್ತು ಅವ್ರಿಗೆ ತೆಗಿಬೇಕು ಅಂತ. 30 ಜನ ನಾಗ್ಪುರ್ನಲ್ಲಿ ಯಾರೋ ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ ಮಾಡ್ತಾರೆ, ಅದಕ್ಕೆ ಇವರು ಎಲ್ಲರೂ ಒಂದಾಗ್ತಾರೆ, ಫೇಸ್ಬುಕ್ನಲ್ಲಿ ಹಾಕ್ತಾರೆ, ಮತ್ತು ಅದಕ್ಕೆ ಒಂದಾಗ್ತಾರೆ, ಮತ್ತು ಹೋಗಿ ಅದು ಆನ್ಲೈನ್ ಇರೋ ಜಗಳ ಆಫ್ಲೈನಿಗೆ ತರ್ತಾರೆ. ಇದು ನಡೀತಾ ಇದೆ ನಮ್ಮ ದೇಶದಲ್ಲಿ. ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರೆ ಇಡೀ ಸಮಾಜ ಸೇರಿಬಿಡೋದು. ನಮ್ಮ ಇರ್ಷಾದ್ ಅವರಿಗೆ ನಾನು ಅಭಿನಂದನೆ, ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಇಂಥ ಪುಸ್ತಕಗಳು ಭಾಳ ಕಷ್ಟ ಬರೆಯೋದು. ಅದನ್ನು ಹೋಗಿ ಅವರ ಕುಟುಂಬದವ್ರ ಹತ್ರ ಮಾತನಾಡಿ ಅವರ ಕಷ್ಟಗಳನ್ನು ಅರಿತುಕೊಂಡು ಅದನ್ನು ಒಂದು ಸಮಾಜಕ್ಕೆ ಒಂದು ಕನ್ನಡಿಯಾಗಿ ತಾವು ಹಿಡಿತಾ ಇದ್ದೀರಾ. ಇದು ನಿಜವಾಗಲೂ ಭಾಳ ಶ್ಲಾಘನೀಯವಾದಂಥ ಕೆಲಸ. ಇದು ಭಾಳ ಒಂದು ಉತ್ತಮವಾದಂಥ ಕೆಲಸ. ಬಹುಶಃ ಈ ರಕ್ತ ಕಣ್ಣೀರಿನ ಕಥೆಗಳನ್ನು ಓದೋಣ ಜನರು ಸ್ವಲ್ಪನ ಅರ್ಥ ಮಾಡ್ಕೋತಾರೆ. ಯಾವ ರೀತಿ ಅವರಿಗೆ ಈ ಧರ್ಮದ ನಶೆಯನ್ನು ಜನರಲ್ಲಿ ತುಂಬಿ ಯಾವ ರೀತಿ ಬಡವರಿಗೆ ಒಂದು ಈ ಹೋರಾಟ ಅಂತ ಇವರೇನು ಹೋರಾಟ ಅಂತ ತಿಳ್ಕೊಂಡಿದ್ದಾರೆ, ಅದಕ್ಕೆ ಬಿಟ್ಟು ಅವರ ಭವಿಷ್ಯವನ್ನೇ ಹಾಳು ಮಾಡುವ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ. ಇದಕ್ಕೆ ಒಂದು ಕನ್ನಡಿ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮುಂಬರುವ ದಿನಗಳಲ್ಲಿ ಇನ್ನೂ ತಮ್ಮ ಲೇಖನೆಯನ್ನು ಇನ್ನೂ ಹೆಚ್ಚು ಜನ ಪ್ರೇರಿತರಾಗಲಿ, ನೀವು ಇನ್ನೂ ಹೆಚ್ಚು ಜನರಿಗೆ ಸ್ಫೂರ್ತಿ ಆಗ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಮೀನ್ ಮಟ್ಟು ಅವ್ರು ಹೇಳ್ದಂಗೆ ಈಗ ಹೇಗೆ ಅವರು ಒಂದು 30-40 ವರ್ಷ ಆಯ್ತು ಇದರಲ್ಲೇ ಇದ್ದು. ಸೊ ಈಗ ಒಂದು 40 ವರ್ಷ ಆದಮೇಲೆ ನೀವೆಲ್ಲರಿಗೂ ಮುನ್ನುಡಿ ಬರೀತಿರ್ತೀರ. ಸೊ ಆದರೆ ಒಳ್ಳೆ ಪುಸ್ತಕಗಳ ಬಗ್ಗೆ ಇಂಥ ರಕ್ತ ಕಣ್ಣೀರಿನ ಪುಸ್ತಕಗಳಲ್ಲ ಅಂತ ನಾವು ಭಾವಿಸ್ತೀವಿ. ಸೊ ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಇರ್ಷಾದ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.